ನಿಮ್ಗೆ ಏನ್ ಬೇಕು? ಬಿಲ್ಲು. ಇದೇನಿದು? ಬಿಲ್ಲು. ಶಿವು ಕಮಾನ್ ಕಮಾನ್, ಬಸ್ ನಿಲ್ಸ್ 10 ನಿಮಿಷ ಆಗೈತೆ, ಎದಲ್ಲಿ ಬೇಗ ರೊಚ್ಚಿಗೆ ಎದ್ದೇಳ್ಬೇಕಲ್ಲ ನಾವು. ವಾಟ್ ಇಸ್ ದಿಸ್? ಇದೇನಿದು ಗುಂಪಕ್ಕ ಹಿಂಗ್ ತಿಂತ ಇದ್ರಲ್ಲ. ದೇವ್ರಿಗೆ ಖುಷಿ ಆಯ್ತದ ನಮ್ ನೋಡಿದ್ರೆ. ಇದು ಬೆಳಗಿಂದ 9 ಆಲ್ರೆಡಿ 3ನೇ ದೇವಸ್ಥಾನ. ಏನ್ ದೇವಸ್ಥಾನ ಸುತ್ತೆಳಿಸ್ತಾಳ, ಎಲ್ಲ ಪುಣ್ಯನ ನಮ್ಗೆ ಬಂದ್ ನೋಡ್ಬೇಕು. ಶಿವಕುಮಾರ್ ಚಪ್ಪಲಿ ಔಷಡ್ತಾ ಇದೀನಿ. ಎಲ್ ಬಿಟ್ಟಿದೆ? ಹೋಗಿನ ಮುಂಚೆನೆ ಪಡ್ಚ ಆಗೋಯ್ತು. ಸರ್ ನಿಮ್ಗೆ ಪೈಲ್ಸ್ ಇದೆಯಾ? ಇಲ್ವಾ? ಮತ್ತೆ ಯಾಕೆ ಹಂಗ್ ನಡೀತಾ ಇದ್ದೀರಾ? ಹಿಂಗ್ ನಡೀತಾ ಇದ್ದೀರಾ? ಇಲ್ಲಿಂದ ಹೆಂಗ್ ಕಾಣಿಸುತ್ತೆ ನೋಡಿ ತಿರುಪತಿ ದೇವಸ್ಥಾನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಜಂಡರೀಸ್. ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ವ್ಲಾಗ್ ಸ್ಟಾರ್ಟ್. ಕಣ್ಣೆ ಚೈನೀಸ್ ಕಣ್ಣ ಬಿಡೈತೆ ನಂದು. ರೆಡಿಯಾಗಿ ಮಲಗಿದೆ ಮಗ. ಚೈನೀಸ್ ಕಣ್ಣ ಬಿಡೈತೆ, ಓಪನ್ ಆಯ್ತಲ್ಲ. ಇಲ್ಲಾಂದ್ರೆ ಇಂಡಿಯನ್ ಕಣ್ಣಿತ್ತ. ಇದ್ದಂಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ನಾನು 4:15 ಎದ್ದು ರೆಡಿ ಆಗಿರೋದು, ಲೇಟ್ ಮಾಡ್ಬಿಡ್ತೀನಿ ಅವ್ರಿಗೆಲ್ಲ ಅಂತ. ಪರವಾಗಿ ಇವತ್ತು ದಿಸ್ ಇಸ್ ದ ಫಸ್ಟ್ ಟೈಮ್, ನಾಟ್ ದ ಫಸ್ಟ್ ಟೈಮ್, ಒಂದಿದೆ ಟೈಮ್, ಬಟ್ ದ ಬೆಸ್ಟ್ ಟೈಮ್. ಬೇಗ ರೆಡಿ ಆಗೋಣ. ಇವತ್ತು ಗಗನಂಗೆ ಹೃದಯಾಘಾತ ಆಗೋ ಎಲ್ಲ ಸಾಧ್ಯತೆ ಇದೆ. ನಾವು ಮೂರು ಟೆಂಪಲ್ಗೆ ಹೋಗೋ ಅನ್ಕೊಂಡಿದ್ವಿ. ಹೊರಗಡೆ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ. ಸೊ ಐ ಥಿಂಕ್ ವಿ ಗೋನಾ ಕ್ಯಾನ್ಸಲ್ ಎವ್ರಿಥಿಂಗ್. ನಮಗೆ ಫಸ್ಟ್ ಹೊಟ್ಟೆ ಸಿಗ್ತಿದೆ, ಊಟ ಮಾಡಬೇಕು. 6 ಗಂಟೆ ನೀವು ಶಿವಕುಮಾರ್ ನೋಡ್ತೀರಾ ಸರ್? 6 ಗಂಟೆ ಆಗಲಿ 3 ಗಂಟೆ ಆಗಲಿ ಆರ್ಮಿ ಥರ ನಿಂತಿರ್ತೀವಿ. ಕಂದ ಏನೋ ಕಂದ, ನಡ್ಕೊಂಡೇ ಬಂದ್ಬಿಟ್ಟೇನೋ ಕಂದ. ರಾಜಗೌಡ್ರ ಬೇಗ ರೆಡಿಯಾಗಿ. ಅಲ್ಲಿ ಏನು ನೀವು ಮಳ ಹೋದ್ರಿ? ಮಳ ಹುಲ್ಲಿ ಏನಾಗಲ್ಲ, ನಡ್ಕೊಬೋದವ. ಬಸ್ಸಲ್ಲಿ ಹೋಯ್ತೀವಿ, ಅವ ಬತ್ತಾನವ. ನೋಡಿ ಗೈಸ್, ಇಲ್ಲಿ 6 ಗಂಟೆ ಆಗೈತೆ, ನಾವೆಲ್ಲ ರೆಡಿಯಾಗಿ ಕೂತಿದ್ವಿ. ಈಗ ಎದ್ದಿದ್ಯಲ್ಲ ನೀನು, ಮನುಷ್ಯನೇನಲ್ಲ. ಇನ್ನೆರಡು ನಿಮಿಷ ಚಿತ್ರಗುಪ್ತರೆ. ನಿಮ್ಗೆ ಇಲ್ಲೇ ನಿಮ್ಗೆ ಏನ್ ಬೇಕು? ಬಿಲ್ಲು. ಇದೇನಿದು? ಬಿಲ್ಲು. ಧರ್ಮ ಯಮಧರ್ಮ. ಈ ಗದೆಯನ್ನು ತೆಗೆದುಕೊಂಡು ಅಲ್ಲ ಕಿತ್ಕೊಂಡ ನಾಟಕದ ಕಂಪ್ನಿ ಗದೆ ತಂದ್ಬಿಟ್ಟು ನಮ್ಗೆ ನಾಟಕ ಆಡಿಸ್ತಾ ಇದಾರ ಅಂತ. ಚಿತ್ರಗುಪ್ತರೇ, ನನ್ನ ಗದೆ ಇಲ್ಲದೆ ನನ್ನ ಕೈಯಲ್ಲಿ. ಈ ನಾರದರು ನಮ್ಮ ಪರಿಸ್ಥಿತಿ ಏನು ಮಾಡಿಬಿಟ್ಟರು ನೋಡಿ. ಕುಲಾಪತಿ ಕೃಷ್ಣ ವಾಸುವಾನುಜ. ಮಳೆ ಬಿಡುವ ಯಾವ ಸೂಚನೆಯೂ ಕಾಣಿಸ್ತಾ ಇಲ್ಲ. ನಾವು ಸುಮ್ಮನೆ ಕುಳಿತುಕೊಂಡಿದ್ದೇವೆ. ಇದು ನಮ್ಮ ಬಸ್ಸು. ಬಂದ್ರ ಬೇಗ, ಎಲ್ಲ ಬರಲಿಲ್ಲ ಯಾರನು. ಮಾನ್ಸೂನ್ ರಾಗ ಎಲ್ಲರೂ ಇಲ್ಲೇ ಫುಲ್ ಮ್ಯೂಟು. ಮಳೆಗೆ ಮಲ್ಕೊಂಡೆ ಬಿಟ್ಟವ್ರು. ಉದಯ ನೋಡಿಲಿ, ವಿಡಿಯೋನು ಇಲ್ಲ, ಏನು ಇಲ್ಲ. ಕೇಳ್ತಿರ್ತಿರಲ್ಲ ಗೈಸ್, ಯಾಕೆ ಇನ್ನು ವಿಡಿಯೋ ಹಾಕಿಲ್ಲ ಅಂತಂದ್ಬಿಟ್ಟು ಉದಯ್ ಪಡ್ತಾನೆ. ನಾವೀಗ ತಿರುಪತಿಗೆ ಎಂಟ್ರ್ ಆಯ್ತಾ ಇದೀವಿ. ತಿರುಮಲೆಗೆ ಫುಲ್ ಬೆಳಗ್ಗೆಯಿಂದ ಮಳೆ, ಫುಲ್ ಸಖತ್ ಮಳೆ. ಇಲ್ಲಿ ಫುಲ್ಲು ಚೆಕ್ಕಿಂಗ್ ಇದೆ. ಎಲ್ಲ ಬ್ಯಾಗಿಗೆಲ್ಲಾನು ಚೆಕ್ ಮಾಡಿಸ್ಬೇಕು. ಪಾಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದ ನೋಡಿ. ಎಲ್ಲ ಬ್ಯಾಗ್ಗಳನ್ನ ಈಗ ಚೆಕ್ ಮಾಡ್ಸೋಕೆ ಅಂತ ತಗೊಂಡು ಹೋಗ್ತಾ ಇದೀವಿ. ಇಲ್ಲಿ ಜೆಂಟ್ಸ್ ಸಪ್ರೇಟು, ಲೇಡೀಸ್ ಸಪ್ರೇಟು ಚೆಕಿಂಗ್ ನಡೀತಿರುತ್ತೆ. ಹಂಗೆ ವೆಹಿಕಲ್ಸ್ನು ಕೂಡ ಚೆಕ್ ಮಾಡ್ತಾ ಇರ್ತಾರೆ ಎಲ್ಲ ಕಡೆ. ರಿಯಲ್ ಏನೋ ಹೌದು, ಕ್ಯಾಮ್ರಾಗೆ ಬೀಳ್ತು. ಫುಲ್ ಮಳೆ ಗಾಯ್ಸ್. ಎಷ್ಟು ಮಳೆ ಬರ್ತೈತೆ ಅಂತಂದ್ರೆ ಮಾನ್ಸೂನ್ ಅಲ್ಲಿ ಬರುತ್ತಲ್ಲ ಹಂಗ್ ಮಳೆ ಬರ್ತೈತೆ. ಸಕ್ಕತ್ತಾಗಿದೆ ರೋಡ್ ಮಾತ್ರ. ಶಿವು ಆಗ್ಲೇ ಮನಗಿದ್ದೆ ಇಷ್ಟೊಂದು ಗಂಟ ಎದ್ದು ಬಿಟ್ಟು ಹಿಂಗ ಆಡ್ತಾನೆ ಕಾಫಿ ಅಂತ. ತಮಿಳ್ನಾಡು ಕೇರಳಕುಟ್ಟೆ. ಆಹಾ, ಏನಿ ಅಂದಂ. ವಾವ್, ಸೋ ನೈಸ್.
ಏನಿ ಎಂದಮ್ ಎಲ್ಲ ಬ್ಯಾಟ್ರಿ ಸ್ವಿಚ್ ಆಫ್ ಆಗಿದೆ. ಎಲ್ಲರ ಬ್ಯಾಟ್ರಿ ಸ್ವಿಚ್ ಆಫ್ ಆಗಿದೆ. ಎಲ್ಲ ಸ್ವಿಚ್ ಆಫ್ ಆಗಿದ್ದಾರೆ. ಮಲ್ಲಕಣಂಗ್ ಮಲಗಿದ್ದ ನಿದ್ದ ಬತ್ತಾದ ಅಲ್ಲ ನಿದ್ದ ಅಂದಂಗೆ ಕಾಫಿ ಕೊಡ್ಸಿ ಅಂದ್ರೆ 15 ಕಿಲೋಮೀಟರ್ ತಡೀರಿ ಅಂತ ಅವ್ರು. ದಲ್ಲಿಯೇ ಮಳೆಗಾಲ ಬೆಚ್ಚಗೆ ನೀ ಜೊತೆಗಿರಲು, ಕೂತಲ್ಲಿಯೇ ಚಳಿಗಾಲ ವಿರಹದ ದೇಗೆ ಸುಡಲು, ಎದೆಯಲಿ ಬೇಸಿಗೆ ಕಾಲ ಇನ್ನೆಲ್ಲಿ ನನಗೆ ಉಳಿಗಾಲ. ಕಮಾನ್ ಬಸ್ ನಿಲ್ಸಿ 10 ನಿಮಿಷ ಆಗೈತೆ. ಎದೆಲ್ಲಿ ಬೇಗ ರೊಚ್ಚಿಗೆ ಎದ್ದೇಳ್ಬೇಕೆಲ್ಲ. ಶಿವಕುಮಾರ್ ಅಷ್ಟು ರೊಚ್ಚಿಗೆ ಎದ್ದೇಳ್ಬಿಡಿ ಒಂಚೂರು. ಅಲ್ಲೋಡಿ ಹೆಂಗೆ ಹೋಯ್ತವನೆ ಇದೆ ಅಂತ ಬಾ ಒಬ್ರು ಗೈಸ್. ಯಾವುದೋ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಫುಲ್ಲು ಮಳೆ. ನಾವು ಆಂಧ್ರ ಪ್ರದೇಶದಲ್ಲಿದ್ದೀವೋ, ಊಟಿಲಿದ್ದೀವೋ, ಕೇರಳದಲ್ಲಿದ್ದೀವೋ ಅಂತ ಗೊತ್ತಿಲ್ಲ. ಎಲ್ಲಿ ತೆಗಿಲ್ಲ ಫೋಟೋನ ಗೈಸ್. ಬೆಳಿಗ್ಗೆನೆ ಎಣ್ಣೆ ಜೆಟ್ಟು. ಸ್ವಾಗತ ಸುಸ್ವಾಗತ. ವೇಣುಗೋಪಾಲ ಅಂತಂದ್ರೆ ರೋಡ್ಗಳು ನಿಜವಾಗ್ಲೂ ನೋಡಿ ಕಲಿಬೇಕು. ಸಖತ್ತು ವಾಟ್ ಇಸ್ ದಿಸ್? ಇದೇನಿದು ಗುಂಪಾಕ ಹಿಂಗ್ ತಿಂತ ಇದ್ರಲ್ಲ. ಎಲ್ಲ ಬಂದಿಲ್ಲ, 3 ಜನ ತಿನ್ಕೊಬಿಡವ, ನಾವೇ ಸೇರ್ಕೊಬಿಟ್ಟು ಅಂತ. ನಮ್ ಮದ್ವೆ ಆಗಿಲ್ಲ. ನಾವು ಫ್ರೀಯಾಗಿ ತಿರುಗಾಡ್ತಾ ಇದೀವಿ. ನಾವು ಅನ್ಬೇಡ. ದೇವಸ್ಥಾನ ಒಂದು ದೊಡ್ಡ ಕಟ್ಟವ. ಅದು ಯಾವ್ದೋ ಸಾಂಗ್ ಐತಲ್ಲ ಮಗ, ಯಾವ್ದು ಅಲ್ಲ ಅದೇ ಸಾಂಗ್ ಯಾವ್ದೋ ಹಾಡು ಬರ್ತದಲ್ಲ. ಭತ್ತ ನವ್ವ ಭೂಪ, ಭತ್ತ ನವ್ವ ಭೂಪ, ಭತ್ತ ನವ್ವ ಭೂಪ. ದೇವ್ರಿಗೆ ಖುಷಿ ಆಯ್ತದ ನಮ್ಗೆ ನೋಡಿದ್ರೆ. ಎಂತೆಂತ ಸೃಷ್ಟಿ ಮಾಡಿದೀನಿ ನಾನು ಅಂತ. ಈಗ ನಾವು ಎಲ್ಲಿಗೆ ಬಂದಿದೀವಿ ಶೌರ್ಯ ಅವರೇ? ಕಿಚನ್ ಸೆಟ್ ಬೇಕಂತ ಗಗನ ನೋಡಲ್ಲ. ಗಗನ ಕಿಚನ್ ಸೆಟ್ ಬೇಕಾ? ಕಿಚನ್ ಸೆಟ್ ಏನ್ ದೊಡ್ಡ ಮನೆಯಲ್ಲ ತಂದ್ಕೊಟ್ರೆ ಬಾಡ. ಕಿಚನ್ ಸೆಟ್ ಬೇಕಾ? ಹಾಟ್ ಬಾಕ್ಸ್ ಇಲ್ಲ, ಒಂದು ದೊಡ್ಡ ತಗೋ. ಎಲ್ಲ ಮಣ್ಣಾಕ ಅಡಿಗೆ ಮಾಡ್ಕೊತ ತಗೊಳವ. ಶಿವ ಒಳ್ಳೆ ಅಡಿಗೆ ಮಾಡೋದು ಮಾತ್ರ ಇದ್ದಿದ್ದಿಲ್ಲ ನೀನು. ಇಲ್ಲ ಒಂದು ಕಾರ್ ಒಳಗೆ ಹಾಕೊಂಡ್ರು ಅಲ್ಲೆಲ್ಲ ಅಡಿಗೆ ಮಾಡ್ಕೊಳಕ್ ಬೇಕಾಯ್ತದೆ. ನೀನ್ ಹಾಕೊಂಬಾಗ ನೀನು ಮಾಡ್ತಿರ್ತಿಲ್ಲ ಅಲ್ಲಿ. ಇದು ಏನೈತಿಲ್ಲ, ಅಟ್ಟಣಿಗೆ ಎಲ್ಲ ಐತೆ. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಇನ್ವೆಷನ್ ಐತಿಲ್ಲವೇನೋ. ಇನ್ನು ದೇವಸ್ಥಾನ ಯಾವುದು ಅಂತ ಗೊತ್ತಿಲ್ಲ ಗೈಸ್. ಹೋಯ್ತಾನೆ ಇದೀವಿ ಒಟ್ಟಿನಲ್ಲಿ. 1 ಕಿಲೋಮೀಟರ್ ಆಯ್ತು ಬಂದಾಗಲೇ. ಮಳೆ ಬಂದ್ಬಿಟ್ರೆ ಕಿರಿಕಿರಿ ಕಣಪ್ಪ. ಸ್ಟೆಪ್ಸ್ ತಗೋಬೇಕಂದ ಗೈಸ್. ಇದೆಲ್ಗೂ ಹೋಯ್ತಾ ಇದ್ದೀವಿ, ಎಲ್ಲಿ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಮಳೆ ಹೋಯ್ತಾ ಇದ್ದೀವಿ. ನಿಮಿಷ ಮಳೆ ಬಂದ್ಬಿಟ್ರೆ ಅಂದ್ರೆ ಡ್ಯಾಮ್ ಹತ್ರ ಬಂದ್ಬಿಟ್ರೆ. ಡ್ಯಾಮ್ ಒಳಗಡೆ ಅಲ್ಲ, ಡ್ಯಾಮ್ ಹತ್ರ ಇರೋದು ದೇವಸ್ಥಾನ. ಇದು ಪಾಪ ವಿನಾಶಿ ಅಂತ ಅಂದ್ಬಿಟ್ಟು ಇಲ್ಲಿ ನೀರು ಬೀಳ್ತಿರುತ್ತೆ. ಇಲ್ಲಿ ಸ್ನಾನ ಮಾಡಿ ನಿಮ್ಮ ಪಾಪಗಳನ್ನ ಈಗ ಮಾಡಿದ್ರೆ ಈ ಚಳಿದಾರ ಸ್ನಾನ ಮಾಡ್ತಾರ. ಚಳಿದಾರ ಸ್ನಾನ ಮಾಡ್ತಾರ. ಇಲ್ಲಿ ಸ್ನಾನ ಮಾಡಿದ್ರೆ ಪಾಪ ವಿನಾಶ ಆಯ್ತದಂತ. ಮಳೆ ನೀರದು ಯಾರು ಗೊತ್ತಪ್ಪ. ಸ್ನಾನಗಿನ ಮಾಡಿ ಶಿವಕುಮಾರ್. ಒಳ್ಳೆ ಪಾಪ ವಿನಾಶ ಆಗುತ್ತೆ ನೋಡಿ. ಇದು ಗಂಗಾದೇವಿ ದೇವಸ್ಥಾನ. ಇಲ್ಲಿ ಸ್ನಾನ ಮಾಡಿದರೆ ನಿಮ್ಮ ಪಾಪವೆಲ್ಲ ಪರಿಹಾರವಾಗುತ್ತದೆ. ಇವರಿಗೆ ನೀನ್ ತಿಂದ್ಬಿಟ್ಟಿಯ ದಂಪತಿ ಪೂಜೆ ಮಾಡಿಸಿರೋದು ಇವರಿಬ್ರು ತಿನ್ಬೇಕು. ತಿಂತೀಯ ಮಗ? ಈಗ ತಿನ್ನಲ್ಲ. ತಿಂತೀಯ? ಯು ಡೋಂಟ್ ನೋ ಬಟ್ ಯು ವಿಲ್ ಈಟ್. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಿ, ತಿನ್ಬೇಡ ಅಂತ. ತಿನ್ನಿಲ್ಲ ಮಗ. 2 ಕೈಯಲ್ಲೇ ತಗೋ. ಪಕೋಡ ಒಂದು 4 ಪ್ಲೇಟ್ ತಿಂದಿದ್ದೀರ ಆಗಲೇ. ಮಕ ನೋಡು ಹೆಂಗೆ ನಿಂತವನೆ. ತಿನ್ನು.
ತಟ್ಟ ತಿಂದು ಬಂದಲ್ಲಿ ನಿಂತಿದೆಯಲ್ಲ ಇದು ಕಾಣ್ಬೇಕು ಅಂತ. ವಿಡಿಯೋದಲ್ಲಿ ನೋಡಿರ್ತಾರೆ ಮಗ ಯಾರು ಎಷ್ಟು ತಿಂದ್ರು ಅಂತ. ವಿಡಿಯೋದಲ್ಲಿ ಯಾಕೆ ತೋರ್ಸೋ ನಾವು ಹಾಕ್ಬೇಕು ಹೇಳಾದ್ಮೇಲೆ ಅದನ್ನ ಹಾಕ್ಬೇಕು. ಅದನ್ನ ಹಾಕಿಲ್ಲ ಅಂದ್ರೆ ಮೋಸ ಆಗ್ತದೆ. ಎಡಿಟ್ ಆಗೋದಿಲ್ಲ. ಮಾಡಿಲ್ಲ ಅದರಲ್ಲಿ ನೀನು ಸುಳ್ಳು ಹೇಳ್ತೀಯ ಅಂತ ಜನಕ್ಕೆ ಗೊತ್ತಿದೆ. ಇಲ್ಲೇ ಇದ್ದು ತಿಂದಿರೋದಷ್ಟೇ. ಅದಕ್ಕೆ ಫುಲ್ ಫಿಟ್ನೆಸ್. ಅದು ಎಲ್ಲೂ ಓಡಾಡಲ್ಲ ಜಾಸ್ತಿ. ಏನೋ ಕಂದ. ಇದು ಸಮಯ 9:23 ಆದ್ರೂ ಇಷ್ಟೊಂದು ಹೋಗಿದೆ. ನಾವೀಗ ಸದ್ಯಕ್ಕೆ ಆಕಾಶಗಂಗಾ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು ಬೆಳಗಿಂದ 9:00 ಆಲ್ರೆಡಿ 3ನೇ ದೇವಸ್ಥಾನ. ಏನು ದೇವಸ್ಥಾನ ಸುತ್ತೆಳಿಸ್ತಾಳೆ. ಎಲ್ಲ ಪುಣ್ಯನ ನಮಗೆ ಬಂದು ನೋಡ್ಬೇಕು. ತುಂಬ ಪುಣ್ಯ. ಶಿವಕುಮಾರ ಮಾಡ್ಬೇಕಿತ್ತು ನೀನು. ಶಿವಕುಮಾರ್ ಡಿಟೋ ಇಲ್ವಾ? ಇಚ್ಕೊಬಿಟ್ಟ ಲೂ ಬಾರೋ ಇಲ್ಲಿ. ಡಿಟೋ ಇಲ್ವಾ? ಡಿಟೋ ಇದು ಡಿಟೋ ಇದು. ಲಂಗೂರ್ ಬಂದಿದೆ ಇಲ್ಲಿ ಒಂದು ಲಂಗೂರ್ ನೋಡಿ ಎಷ್ಟು ಝೂಮು. ಯಪ್ಪ ಮಕ ನೋಡಿ ಹೆಂಗಿದೆ. ಕಿತ್ಕೊಬಿಡೋದು ಫೋನ್ನ. ಅದು ಬೇರೆ ಲೆಟ್ಸ್ ಗೋ ಗೈಸ್. ಏನೋ ಗಂಗಾ ಏನೋ ಅನ್ನಲ್ಲ ದೇವಸ್ಥಾನ. ದೇವಸ್ಥಾನ ಇದು ಆಕಾಶ ಗಂಗೆ ಅಂತ ಇಲ್ಲ. ಮೇಲೆ ಐತಿ ಪಾತಾಳದಲ್ಲಿ ಐತಿ. ದೇವಸ್ಥಾನ ಐತೆ ಕೆಳಗೆ. ಆಕಾಶ ಗಂಗೆ ಅಂತ ಕೆಳಗಡೆ ಐತೆ. ಶಿವಕುಮಾರ ಚಪ್ಪಲಿ ಔಷಡ್ತಾ ಇದ್ದೀನಿ. ಆಮೇಲೆ ಬಂದು ಹುಡುಕ್ಲಿ ನನ್ನ ಮಗ. ಎಲ್ಲಿ ಬಿಟ್ಟಿದ್ದ? ಅಲ್ಲಿಗಿಟ್ಟಿದ್ದೀನಿ. ಅಂಜನಾ ದೇವಿ ಆ್ಯಂಡ್ ಬಾಲಾಂಜನೇಯ ಸ್ವಾಮಿ ಟೆಂಪಲ್. ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಇಲ್ಲಿ. ಚಪ್ಪಲಿ ಹುಡುಕ್ತಾನೆ ಶಿವಕುಮಾರ್. ಸಿಹಿ ಗಾಳಿ ಏನು ಹಿಂಗೆ ನಿಂತಿದ್ಯಾ? ಫೋಟೋ ಶೂಟ್ ಮಾಡಿಸ್ತಿದೆ ಮಗ. ಫೋಟೋ ಶೂಟ. ಶಿವಕುಮಾರ್ ಚಪ್ಪಲಿ ಹುಡುಕ್ತವನೆ. ಚಪ್ಪಲಿ ಹಾಕ ಬಂದಿದ್ದ? ಎಲ್ಲಿ ಬಿಟ್ಟಿದ್ದೆ? ಇನ್ನೇನು ಮಗ ಹೋಗಿನ ಮುಂಚೆನೆ ಪಡ್ಚ ಆಗೋಯ್ತು. ಅವ್ರ ಚಪ್ಪಲಿ ಜೊತೆ ಕರ್ಮ ಬೇಡ ಪ್ಲೀಸ್. ಡಿಟೆಕ್ಟಿವ್ ಏನಾರ ಕೊಡಿಸ್ತೀನಿ ಅಂತ ಅರ್ಕೆ ಮಾಡ್ಕೊಳ್ಳೋ ಸಿಗುತ್ತೆ. ನಾನೇ ಮಡ್ಚಿಟ್ರ ಸುಮ್ಮನೆ ಕದ್ದಿಲ್ಲ ಯಾರು. ಇಲ್ಲ ಐತೆ ಸುಮ್ಮನೆ ನಾನೇ ಎತ್ತಿಟ್ಟಿರೋದು. ಅಲ್ಲೇ ಇದ್ವಾ ವೈ. ಇವ್ರೇಕ ಗಗನ ಕಣ ಐಡಿಯಾ ಕೊಟ್ಟಿದ್ದು ಮುಚ್ಚಿಡು ಅಂತ. ಎಲ್ಲ ಏನೇನೋ ಉಳ್ಸಕ್ ಹೋದೆ. ಚಪ್ಪಲಿ ಹೊಂಟೋಯ್ತಲ್ಲ ಅಂತ. ನಾನು ತಿಂಡಿ ಉಳಿಸ್ತೀನ. ಯಾರೇ ಇವ್ರು ಏನೇ ಉಳಿಸ್ತೀನಿ ಅಂತ ತಿಂದ ಏನು ಉಳಿಸಲ್ಲ. ಎಲ್ಲ ತಿಂದು ಬಿಡ್ತೀವಿ. ಜಾಪಾಳಿ ಹನುಮಾನ ಮಂದಿರಂ. ಜಾಪಾಳಿ ಹನುಮಾನ ಮಂದಿರಂ ನಡಿಯವ. ದೇವಿರಮ್ಮನ ಬೆಟ್ಟದಲ್ಲಿ ಹಿಂಗೇನೆ ಕಲ್ಲೈಡಿ ಮದುವೆ ಅಂತ. ಅಲ್ಲಿಂದ ಬಂದು ಒಳ್ಳೆ ಲಗೋರಿ ಹೊಡಿಬೇಕಾ? ಮತ್ತೆ ಬರ್ಬೇಕು. ಏನಕ್ಕೆ ಹೋದ್ರೆ ನೀನು ಹಂಗಾರೆ ಬೇಡ ಬಿಡು. ಎಲ್ಲ ಕಡೆ ಕಟ್ಟಿಬಿಡು. ಆ ಕಡೆ ಲಗೋರಿ ಹೊಡಿಬೇಕು ವಾಪಸ್. ಏನ್ ಕೇಳ್ತಾ ಇಲ್ಲ ನಿಮ್ಮಂತವ್ರನ್ನೆಲ್ಲ ಇಂಡಿಯಾ ದೇಶದಲ್ಲಿ ಇಟ್ಕೊಂಡವ್ರಲ್ಲ. ಇಂಡಿಯಾ ದೇಶ, ಭಾರತ ದೇಶ, ಭಾರತ ದೇಶ, ಭಾರತ. ವೇರ್ ಆರ್ ಯು? ಭಾರತ. ಒಂದು 300 ಮೆಟ್ಲು ನಡ್ಕೊಂಬಂದು ಬಂದ್ವಿ ಇವಾಗ. ಅಲ್ಲ ಅದು ಒಂದೇ ಬರೀ 270 ಮೆಟ್ಲಾಯ್ತು ಅಲ್ಲಿಗೆ. ಫೈನಲಿ ದೇವಸ್ಥಾನ ರೀಚ್ ಆಗಿದ್ದೀವಿ. ಒಂದು 300-400 ಸ್ಟೆಪ್ ಇತ್ತು. ಕಮಾನ್ 4ನೇ ದೇವಸ್ಥಾನ. ಇಲ್ಲ ಭಕ್ತಿಯಿಂದ ಜೋರಾಗಿ
ಜೋರಾಗಿ ಬಾಯ್ಬಿಟ್ಟು ಹೇಳ್ಕೋಬೇಕು. ನಮ್ಮ ಶಿವಕುಮಾರ್ ಏನೋ ಮನ್ಸಲ್ಲಿ ಬೇಡ್ಕೊಂಡು ನಾವು ಜೋರಾಗಿ ಬಾಯ್ಬಿಟ್ಟು ಬೇಡ್ಕೋಬೇಕಣ ಏನು ಅಂತ. ಪ್ರೇಕ್ಷಕರು ಹೆಂಗ್ ನೋಡ್ತಾ ಇದ್ದಾರೆ ನೋಡಿ. ಪ್ರೇಕ್ಷಕರ ಮೇರೆಗೆ ನಾವೆಲ್ಲರೂ ಬೇಡ್ಕೊತಾ ಇದ್ವಿ. ಶಿವಕುಮಾರ್ ಒಲಿಂಪಿಕ್ಸ್ ಕರೆಕ್ಟ್. ಹಾಂ ಗೈಸ್, ನಾವು ಒಂದೇ ಸತಿ ಆಂಧ್ರ ಪ್ರದೇಶದಿಂದ ಊಟಿಗೆ ಬಂದ್ಬಿಟ್ಟಿದ್ದೀವಿ. ಊಟಿಲಿ ಶೂಟಿಂಗ್ ಮಾಡ್ತಾ ಇದೀವಿ ಈಗ. ಬಂದ ಬಾರ ರಣಧೀರ. ಸರ್ ನಿಮಗೆ ಪೈಲ್ಸ್ ಇದೆಯಾ? ಇಲ್ವಾ? ಮತ್ತೆ ಯಾಕೆ ಹಂಗೆ ನಡೀತಾ ಇದ್ದೀರಾ? ರಾಜ್ಕುಮಾರ್ ಬೇಕಾ? ಸಾಧು ಕೋಕಿಲ ಬೇಕಾ? ಸಾಧು ಕೋಕಿಲ ಅಲ್ಲಿದ್ದಾರೆ. ಎಲ್ಲಿದ್ದಾರೆ? ಅದೆಲ್ಲ ಇದ್ದಾರೆ. ಬರೀ ದೇವಸ್ಥಾನಕ್ಕೆ ಬಂದಿರೋದು ಶ್ರೀವಾರಿ ಪಾದಗಳು. ಗೈಸ್ ಈಗ ಶ್ರೀವಾರಿ ಪಾದಗಳಿಗೆ ಬಂದಿದ್ವಿ. ಸುಮ್ಮನೆ ಕೆಲಸ ಇಲ್ಲ ನಮ್ಗೆ, ಬಂದಿದ್ದೀವಿ ಕರ್ಕೊಂಡ್ ಬಂದವ್ರಂತ. ಏನಾಗಿತ್ತು? ಎಲ್ಲೋ ಮಾಯ ಆಯ್ತು. ಏನು ಹಳ್ಳಿಲೆ ಎಂತ ಹಳ್ಳಿ ಇದೆ ಹಿಂಗೈತೆ? ಓಹೋ ಜನಮೇನು ಮಾರ್ಚುಟ್ಟೆಯ. ಚಪ್ಪಡಿ ಬಿದೋಯ್ತದಂತೆ, ಬಿದೋಗಲ್ಲ ಅದು. ಅಯ್ಯೋ ಸಿಬೇಟ್ ಮುಡ್ಕೊಂಡೋಯ್ತಾ? ಯಾರೇ ಎದುರಿಸಿದ್ರು ಹತ್ಗೆ ಹೊಂಡೋಯ್ತು. ಊಟಿ ನಾವು ಸುಳ್ಳು ಹೇಳ್ಬಿಟ್ಟು ತಿರುಪತಿಗೆ ಅಂತ ಊಟಿಗೆ ಬಂದ್ಬಿಟ್ಟಿದ್ವಿ. ಬೊಟಾನಿಕಲ್ ಗಾರ್ಡನ್ಗೆ ಬಂದ್ಬಿಟ್ಟಿದ್ವಿ. ನಾವು ಎಲ್ಲಿದ್ದೀವಿ ಗೊತ್ತಾ ಈಗ? ಯುನೀಕ್ ಜಿಯಾಲಜಿಕಲ್ ಆರ್ಕ್ ಶಿಲಾತೋರಣಂ ತಿರುಮಲ ತಿರುಪತಿ ದೇವಸ್ಥಾನ ಸಮಥಿಂಗ್ ರಾಕ್ಸ್ ಅಂತ ಇದೆ. ಇಲ್ಲಿ ಏನೇನೋ ಇದೆ. ಇಲ್ಲಿ ನಮ್ಮ ಬುದ್ಧಯ್ಯ ಇದ್ದಾರೆ. ಚೆನ್ನಾದ ಅಲ್ಲಿ ಅವ್ ನೋಡ್ರಿ ಅವ್ ಅಕ್ಕ ಅದೇನೋ ಅಂದ್ಲು, ಏಷ್ಯಾದಲ್ಲಿ ಈ ತರ ಆರ್ಚು ಕಲ್ಲಿನ ಆರ್ಚ್ ಇದ್ರದ್ದು ಇದೇ ಎರಡನೇದಂತೆ. ಅಲ್ಲ US ಅಲ್ಲಿ ಒಂದೈತಂತೆ, ಇಲ್ಲೊಂದೈತಂತೆ. ಗೊತ್ತಿಲ್ವಲ್ಲ ಯಾವ್ದು ಮೊದಲನೇದು US ಅಲ್ಲಿ ಒಂದೈತಂತೆ, ಇಲ್ಲೊಂದೈತಂತೆ. ನೋಡ್ಕೊಬಿಡಿ. US ಅಲ್ಲಿ ಐತಂತ ನಾನು ಬರೀ ಇಡೀ ಏಷ್ಯಾದಲ್ಲಿ ಏನ್ ಮಾಡಿ ರಶ್ಶು ಬೇರೆ ಕಡೆ ಕಲ್ ಐತೆ, ಇನ್ನೊಂದೈತಾ? ಫೈನಲಿ ಎಲ್ಲ ಬಾಳಗಡ್ಸೋದೆಲ್ಲ ಮುಗಿಸ್ಬಿಟ್ಟು ನಾವು ಎಲ್ಲ ರೆಡಿ ಆಯ್ತದ ನೋಡ್ರಿ. ದರ್ಶನಕ್ಕೆ ರೆಡಿ ಇದ್ರಿ ಡೈರೆಕ್ಟ್ ಹಿಂಗೆ ಪಂಚಲಿ ಶರ್ಟಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಯಪ್ಪ 4 ಗಂಟೆಗಳ ಸತತ ಒಂದ್ ಅವರ್ ಇವ್ರನ್ನ ಕಾದು ಎಲ್ಲಾರನು ದರ್ಶನ ಮಾಡೋದಾದ್ರೆ ಒಂದು ಇಬ್ಬಿಬ್ರೆ ಬನ್ನಿ. ದರ್ಶನ ಮಾಡಕ್ಕೆ 4 ಅವರ್ ನಿಂತಿರೋದು. 1 ಅವರ್ ಮಲಗಿ, 1 ಅವರ್ ಕ್ಯೂ ಅಲ್ಲಿ ನಿಂತು, 1 ಅವರ್ ಕೂತು. ಬೆಳಗ್ಗೆ 1 ಗಂಟೆ, ಮಧ್ಯಾಹ್ನ 1 ಗಂಟೆ ಹೋಗಿದ್ದು. ಟೈಮ್ 6 ಗಂಟೆ ಈಗ ಆಚೆಗೆ ಬಂದಿದ್ದೆ. ಆಲ್ರೆಡಿ ಫಾಗ್ ಹೇಗೆ ಬಂದ್ಬಿಡೈತೆ. ಅಯ್ಯಪ್ಪ, ನಾನು ಇಷ್ಟು ಕಷ್ಟಪಟ್ಟು ಏನಕ್ಕಪ್ಪ ದರ್ಶನ ಮಾಡ್ಬೇಕು ಅನ್ಕೊಬಿಟ್ಟೆ. ವಾಟ್ ಈಸ್ ದ ಪಾಯಿಂಟ್? ಆದ್ರೆ ದರ್ಶನ ತುಂಬಾ ಚೆನ್ನಾಗಾಯ್ತು. ನಾವೊಂದು 30-40 ಸೆಕೆಂಡ್ಸ್ ದೇವ್ರನ್ನ ನೋಡಿದಾಗ ಅಷ್ಟು ಆರಾಮಾಗಿತ್ತು. ನಿಧಾನಕ್ಕೆ ಆಯ್ತು ದರ್ಶನ. ಬಟ್ ತುಂಬಿ ಬಂತು ದೇವ್ರನ್ನ ನೋಡೋದು. ಬಟ್ ಅಷ್ಟು ರಶ್ಶು ಎಲ್ಲ ಊಸ್ಟ್ ಆಗ್ಬಿಟ್ಟಿದೀವಿ. ಕೈ ಕಾಲಂತೂ ಕೇಳ್ಬೇಡಿ. ಅಯ್ಯಪ್ಪ. ಸೊ ಫೈನಲ್ ಈಗ ಮತ್ತೆ ಹೊಸ ದೇವಸ್ಥಾನ ಹೋಗ್ಬಿಟ್ಟು ವಾಪಸ್ ಹೋಗ್ತಾ ಇದೀವಿ. ಈಗ ಹೋಗ್ತಾ ಇದೀವಿ ವಾಪಸ್ ದೇವಸ್ಥಾನಕ್ಕೆ. ತಿರುಪತಿಯ ಫೇಮಸ್ ಜಾಗ ಇದು. ಎಲ್ಲ ಇಲ್ಲಿಂದನೇ ಫೋಟೋ ವಿಡಿಯೋ ಎಲ್ಲ ಹಾಕೋದು. ಆ ಜಾಗ ಬಂದಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ ಅಲ್ಲೂ. ಇಲ್ಲಿಂದ ಸೀದಾ ದೇವಸ್ಥಾನ ಕಾಣಿಸುತ್ತೆ. ಇದು ದೇವಸ್ಥಾನ. ದೇವಸ್ಥಾನಕ್ಕೆ ಲೈಟಿಂಗ್ಸ್ ಹಾಕೋರು. ಇಲ್ಲಿಂದ ಹಿಂಗೆ ನೋಡೋದು ಸುಸ್ತಾಗ್ಬಿಟ್ಟಿದೆ. ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ನೋಡಿ ತಿರುಪತಿ ದೇವಸ್ಥಾನ. ಯಾವನ್ಲ ಅವನು
ಟವಲ್ ಮುಚ್ಚಿಬಿಟ್ಟು ಹೊಡಿತಾರೆ ಅದು ಯಾವಲ್ಲ ಅವನು. ಮಳೆ ಬಂದಿದೆ, ನಾವು ಹಿಂಗೆ ಕತೆ ಆಗ್ಬಿಟ್ಟಿದ್ವಿ. ಮಳೆ ಬಂದೈತೆ, ಎಲ್ಲ ಫುಲ್ಲು ಉಚ್ಕೊಬಿಡೋರೆ. ಸರಿ ಸರ್, ಹಾಂ ಪೊಲೀಸ್ ವ್ಯಾನು ಇರ್ತಾವೆ. ಬನ್ನಿ ಗೈಸ್, ಎಲ್ಲರೂ ದರ್ಶನ ಮುಗಿಸಿ ಫೈನಲ್ ಊಟಕ್ಕೆ ಬಂದಿದ್ದೇವೆ. ಎಷ್ಟು ಸುಸ್ತಾಗೈತೆ ಅಂತ ಇವ್ರು ಮಕ್ಕಳು ನೋಡಿದ್ರೆ ಗೊತ್ತಾಯ್ತೈತೆ. ಫುಲ್ಲು ಸುಸ್ತಾಗಿ ಹೋಗಿದ್ವಿ, ಫುಲ್ಲು ಸುಸ್ತು. ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು ನಂಗೆ ಆಯ್ತು. ಹೋಯ್ತಾರದೀಗ ಗೈಸ್, ಎಲ್ಲ ಸರ್ವ ಸಮಾಪ್ತಿಗೊಳಿಸಿ ಮೈಸೂರು ಕಡೆಗೆ ನಮ್ಮ ಪಯಣವನ್ನು ಬೆಳೆಸುತ್ತಿದ್ದೇವೆ. ಯಾರು ಕಾಣಿಸ್ತಿಲ್ಲ? ಇಟ್ಸ್ ಓಕೆ, ಇಟ್ಸ್ ಓಕೆ. ನಿನ್ನ ಮಕ್ಕ ನಿನ್ನ ಮಕ್ಕ ತೋರಿಸ್ಕೊ. ಇದು ಶೌರ್ಯ ಅಂತ, ಇದು ಶಿವಕುಮಾರ್ ಅಂತ. ಇವರು ಜನಗಳು, ಪ್ರಜೆಗಳೇ, ಎಲ್ಲ ಸೌಖ್ಯವೇ. ಗೈಸ್, ಎಲ್ಲ ಮುಗಿಸಿ ಬಸ್ಸಲ್ಲಿ ಹೋಗಿ ಬಂದಿದ್ವಿ. ಒಂದು ಬಸ್ ಸಿಕ್ಕಿದೆ ಬೆಂಗಳೂರಿಗೆ. ಚಿಟ್ಟೂರು ಇಲ್ಲ. ನಾನು ಅವರು ಅಲ್ಲಿ ಆ ಬಸ್ಸಲ್ಲಿ ಅಲ್ಲಿ ಕಾಯ್ತವ್ರೆ. ನಾನು ಬಸ್ ಸೀಟ್ಗಳಿಗೆ ಬಂದಿದ್ದೀನಿ, 10 ಸೀಟ್ಗೆ. ಈಗ ಹೋಗಿ ಅವ್ರನ್ನ ಹಚ್ಕೊಂಡು ಹೋಗಬೇಕು. ನಾವು ಸದ್ಯಕ್ಕೆ ಕಂಡಕ್ಟರ್ ಆಗಿದ್ವಿ. ಒಳಗಡೆ ಇದ್ದಾರ ಅಣ್ಣ, ಸದ್ಯಕ್ಕೆ ಕಂಡಕ್ಟರ್. ರೈಟ್ ನೋಡಿ ಗೈಸ್, ಆ ಬಸ್ಸಿಂದ ಈ ಬಸ್ಸಿಗೆ ನಾವೀಗ ಲಗೇಜ್ ಶಿಫ್ಟ್ ಮಾಡಬೇಕು. ಬನ್ನಿ ಕಾಮನ್ ಗೈಸ್, ಕಾಮನ್. ಬನ್ನಿ ಬೇಗ, ಬಡ ಹತ್ಬೇಕು. ಫೈನಲಿ ಒಂದು ಬಸ್ಸು ತಲುಪಿದ್ದೇವೆ. ತಲೆ ಕೆಟ್ಟ ಚಿತ್ರಾನಾಗ ಹೋಗ್ತದೆ. 10 ಟಿಕೆಟ್ ತಗೊಳ್ರಮ್ಮ. ಲೈಟಿಂಗ್ಸು ಬೊಬ್ಬಿದಂಗೈತೆ. ಸೊ ಗೈಸ್, ತಿರುಪತಿ ಮುಗಿಸಿ ಬೆಂಗಳೂರಿಗೆ ಪಯಣ ಬೆಳೆಸಿದ್ವಿ. ನಾವು ಕೊನೆ ಸೀಟಲ್ಲಿ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ನಿದ್ದೆ ಆದರೆ ಮಾಡ್ತೀವಿ, ಇಲ್ಲಾಂದರೆ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಮೈಸೂರಿಗೆ ಸಿಗ್ತೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಬಾಯ್.